ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆನೇ ಅತಿ ಶಕ್ತಿಯುತವಾದ ರಥಸಪ್ತಮಿ. ಸ್ನೇಹಿತರೆ, ಇದಾಗಲೇ ಮಾಘ ಮಾಸ ಪ್ರಾರಂಭವಾಗಿದೆ. ಮುಕ್ಕೋಟಿ ದೇವತೆಗಳಿಗೂ ಕೂಡ ಅತಿ ಪ್ರಿಯವಾದ ತಿಂಗಳು ಎಂದರೆ ಮಾಘ ಮಾಸ. ಫೆಬ್ರವರಿ 4ನೇ ತಾರೀಕು ಮಂಗಳವಾರ, ಅಂದರೆ ನಾಳೆನೇ ರಥಸಪ್ತಮಿ ಹಬ್ಬ ಬಂದಿರುವುದರಿಂದ ಈ ಒಂದು ರಥಸಪ್ತಮಿಯ ದಿನ ನಾವು ಮಾಡುವ ಕೆಲವು ಪೂಜೆಗಳು ಹಾಗೂ ಪರಿಹಾರಗಳಿಂದ ಕೋಟಿ ಪಟ್ಟು ಹೆಚ್ಚು ಪುಣ್ಯದ ಫಲವನ್ನು ಪಡೆದುಕೊಳ್ಳಬಹುದು. ಸೂರ್ಯದೇವರ ಜನ್ಮದಿನದ ಸಲುವಾಗಿ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಸಕಲ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ 7 ರಥಗಳನ್ನು ಹತ್ತಿ ಅವರ ದೆಸೆಯಿಂದ ಬದಲಾಯಿಸಿಕೊಂಡ ದಿನವೇ ರಥಸಪ್ತಮಿ. ಇಂತಹ ಶಕ್ತಿಯುತವಾದ ದಿನದಂದು ಕೆಲವು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಆರ್ಥಿಕ ಪರವಾಗಿ ಮನೆಗೆ ಒಳ್ಳೆಯ ಆದಾಯ ಬರುತ್ತದೆ. ಅದೇ ರೀತಿ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ರಥಸಪ್ತಮಿ ದಿನದ ಪೂಜಾ ವಿಧಿವಿಧಾನಗಳು ಹಾಗೂ ನಾವು ಅನುಸರಿಸಬೇಕಾದಂತಹ ಕೆಲವು ನಿಯಮಗಳು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯವೆಲ್ಲರನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನೀವು ಸೂರ್ಯದೇವನಿಗೆ ಯಾವ ರೀತಿ ರಥಸಪ್ತಮಿಯ ದಿನ ಸ್ನಾನ ಹಾಗೂ ಪೂಜೆಗಳನ್ನು ಮಾಡಿಕೊಳ್ಳಬೇಕು ಎಂದು ನೋಡೋಣ. ಸ್ನೇಹಿತರೆ, ಪವಿತ್ರವಾದ ಹಬ್ಬಗಳಲ್ಲಿ ರಥಸಪ್ತಮಿ ಕೂಡ ಒಂದು. ಎಷ್ಟೋ ಪವಿತ್ರವಾದ ಈ ಒಂದು ದಿನದಲ್ಲಿ ಬಂದಿರುವಂತಹ ಸೂರ್ಯೋದಯಕ್ಕೂ ಮುಂಚೆ ಎದ್ದೇಳಬೇಕು. ನಿದ್ರೆಯಿಂದ ಹೇಳಿ ಅಪ್ಪಿತಪ್ಪಿಯೂ ಕೂಡ ಆಲಸ್ಯವಾಗಿ ನಿದ್ರೆಯಿಂದ ಹೇಳುವಂತಿಲ್ಲ. ರಥಸಪ್ತಮಿಯ ದಿನ ಖಂಡಿತವಾಗಿಯೂ ಮನೆ ಮುಂದೆ ರಥದ ರಂಗೋಲಿಯನ್ನು ಬಿಡಿಸಬೇಕು. ಈ ದಿನ ತಪ್ಪದೆ ತಲಸ್ನಾನವನ್ನು ಮಾಡಿಕೊಳ್ಳಬೇಕು. ರಥಸಪ್ತಮಿಯಂದು ತಲೆ ಸ್ನಾನ ಮಾಡುವುದರಿಂದ ಜಾತಕದಲ್ಲಿ ಇರುವಂತಹ ಅಷ್ಟದಾರಿದ್ರ್ಯಗಳು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ ಹೊಳೆಯುತ್ತದೆ. ಮುಖ್ಯವಾಗಿ ನಾಳೆ ಸ್ನಾನ ಮಾಡುವಾಗ ನೀರಿನೊಳಗೆ ಕೆಲವು ಎಕ್ಕದ ಎಲೆಗಳನ್ನು ಹಾಕಿ ಸ್ನಾನ ಮಾಡಬೇಕು. ಇದರಿಂದ ಎಕ್ಕದ ಎಲೆಗಳು ಸಿಗದವರು ಚಪ್ಪರದವರೆಕಾಯಿ ಅಥವಾ ಚಿಕ್ಕಡೆಕಾಯಿ ಎಲೆಗಳನ್ನು ಹಾಕಿ ಕೂಡ ಸ್ನಾನವನ್ನು ಮಾಡಬಹುದು. ನೀವು ಎಕ್ಕದ ಎಲೆಗಳು ಅಥವಾ ಚಪ್ಪರದವರೆಕಾಯಿ ಗಿಡದ ಎಲೆಗಳನ್ನು ಬಳಸಿಕೊಂಡು ಮಾಡುವುದರಿಂದ 7 ಎಲೆಗಳನ್ನು ತೆಗೆದುಕೊಂಡು ನಿಮ್ಮ 2 ಭುಜಗಳ ಮೇಲೆ, 2 ಪಾದಗಳ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಉಳಿದ 3 ಎಲೆಗಳನ್ನು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ನಿಮ್ಮ ಭುಜಗಳ ಮೇಲೆ ಪ್ರತ್ಯೇಕವಾಗಿ ಇರಿಸಿ ರಥಸಪ್ತಮಿಯ ದಿನ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಎಷ್ಟೋ ಜನ್ಮದ ಪಾಪಗಳಿಂದ ದೂರವಾಗುತ್ತೀರಾ. ಅದೇ ರೀತಿ ನಿಮಗೆ ಊಹಿಸಲಾರದಷ್ಟು ಸಂಪತ್ತು ಹೊಳೆಯುತ್ತದೆ. ಇನ್ನು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಆರೋಗ್ಯ ಪರವಾಗಿ ನೋಡಿದರೂ ಕೂಡ ಎಕ್ಕದೆಲೆಗಳನ್ನು ಮೈಮೇಲಿಟ್ಟುಕೊಂಡು ಸ್ನಾನ ಮಾಡುವುದರಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಇರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಉತ್ತಮ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ನಿಮಗಿರುವ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳೆಲ್ಲವನ್ನ ನಿವಾರಿಸಿಕೊಳ್ಳಲು ಸ್ನಾನದ ನಂತರ ಒಂದು ಚೊಂಬಿನಲ್ಲಿ ಅಥವಾ ಪಾತ್ರೆಯಲ್ಲಿ ನೀರು ತುಂಬಿಸಿಕೊಂಡು ಅದರೊಳಗೊಂದು ಕೆಂಪು ಹೂವನ್ನು ಹಾಕಿ ಆ ನೀರಿನಿಂದ ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕಾಗುತ್ತದೆ. ಈ ಒಂದು ಅರ್ಘ್ಯವನ್ನು ಸಮರ್ಪಿಸಿಕೊಂಡು ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಾ ಸೂರ್ಯದೇವನಿಂದ ಆರೋಗ್ಯವನ್ನು ಕೇಳಿಕೊಂಡರೆ ನಿಮ್ಮ ಜನ್ಮ ಪಾವನವಾದಂತೆ ಅರ್ಥ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ಖಂಡಿತ ನಿವಾರಣೆಯಾಗುತ್ತದೆ. ಸೂರ್ಯದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗುತ್ತದೆ. ಅದೇ ರೀತಿಯಾಗಿ ರಥಸಪ್ತಮಿಯ ದಿನ ನೀವು ಮಾಡುವಂತಹ ಕೆಲವೊಂದಿಷ್ಟು ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಈ ದಿನ ನೀವು ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ತಪ್ಪದೆ ಹಚ್ಚಬೇಕು. ಇದರಿಂದಾಗಿ ರಥಸಪ್ತಮಿಯ ದಿನದಂದು ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡುವುದರಿಂದ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತದೆ ಎಂದು ವೇದಗಳು, ಶಾಸ್ತ್ರಗಳು, ಪುರಾಣಗಳು ಹೇಳುತ್ತವೆ. ಅದೇ ರೀತಿಯಾಗಿ ಮುಖ್ಯವಾಗಿ ರಥಸಪ್ತಮಿಯ ದಿನವಂದು ದೇವರಿಗೆ 108 ಸೂರ್ಯನಾಮಗಳನ್ನು ಜಪಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ರಥಸಪ್ತಮಿ ದಿನದಂದು ಮನೆಯಲ್ಲಿ ಹಾಲು ಉಕ್ಕಿಸಬೇಕು. ಹಾಗಾಗಿ ಸ್ನಾನದ ನಂತರ ಸ್ಟವ್ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ, ಕುಂಕುಮ, ಬೊಟ್ಟನ್ನು ಇಟ್ಟು ಹಾಲು ಉಕ್ಕಿಸಿ ಆ ಹಾಲಿನಿಂದ ಸ್ವಲ್ಪ ಅಕ್ಕಿ, ಬೆಲ್ಲ, ಏಲಕ್ಕಿ ಪುಡಿ ಹಾಗೂ ಹಸುವಿನ ತುಪ್ಪವನ್ನು ಬೆರೆಸಿ ಪರಮಾನ್ನವನ್ನು ತಯಾರಿಸಿಕೊಂಡು ಅದನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಈ ರೀತಿಯಾಗಿ ನೈವೇದ್ಯವನ್ನು ಸಮರ್ಪಿಸಿದರೆ ನಿಮ್ಮ ಪಾಪಗಳೆಲ್ಲವೂ ಕಳೆದು ಹೋಗುತ್ತದೆ ಎಂದು ಪುರಾಣಗಳು ಹೇಳಲಾಗುತ್ತದೆ. ಈ ಒಂದು ನೈವೇದ್ಯವನ್ನ ಸೂರ್ಯದೇವನಿಗೆ ಸಮರ್ಪಣೆಯನ್ನ ಮಾಡುವುದರಿಂದ ನೇರವಾಗಿ ಇದು ಪರಮಾತ್ಮನಿಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಆರೋಗ್ಯದ ಪರವಾಗಿಯೂ ಕೂಡ ಈ ಒಂದು
ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಆರೋಗ್ಯದ ವಿಷಯದಲ್ಲೂ ಕೂಡ ನಿಮಗೆ ಚೇತರಿಕೆ ಅನ್ನುವುದು ಕಂಡು ಬರುತ್ತದೆ. ಈ ಒಂದು ವಿಶೇಷವಾದ ಒಂದು ರಥಸಪ್ತಮಿಯ ದಿನ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲಿ ಎಂದು ನೀವು ದೇವರಲ್ಲಿ ಒಂದು ಸಮರ್ಪಣೆಯ ಭಾವನೆಯನ್ನು ಇಟ್ಟುಕೊಂಡು ನಿಮ್ಮ ಜೀವನದ ಎಲ್ಲ ರೀತಿಯ ತೊಂದರೆಗಳು ದೂರವಾಗಲಿ ಎಂದು ಹರಕೆಯನ್ನು ಕಟ್ಟಿಕೊಂಡು ವಿಳ್ಯದೆಲೆಯ ಮೇಲೆ ಕೆಲವೊಂದಿಷ್ಟು ಕೆಂಪು ಬಣ್ಣದ ಹೂಗಳನ್ನು ಬಳಸಿ ಪೂಜೆಯನ್ನು ಸಲ್ಲಿಸಿ ಸೂರ್ಯದೇವನಿಗೆ ಈ ಒಂದು ಅರ್ಘ್ಯವನ್ನು ಸಲ್ಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಅದೇ ರೀತಿ ಓಂ ಆದಿತ್ಯಾಯ ನಮಃ ಈ ಒಂದು ಮಂತ್ರವನ್ನು 108 ಸಲ ಪಠಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಹಿಂದೆ ಮಾಡಿರುವಂತಹ ಜಾತಕದ ದೋಷಗಳು ಕೂಡ ನಿವಾರಣೆಯಾಗುತ್ತದೆ, ಐಶ್ವರ್ಯ ಹೊಲಿಯುತ್ತದೆ. ನಂತರ ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ರಥದ ರಂಗೋಲಿ ಅಥವಾ ಚಿತ್ರ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ಆರ್ಥಿಕ ಪರವಾದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ. ನೀವು ಹಣವನ್ನು ಹುಡುಕಿಕೊಂಡು ಹೋಗುವ ಬದಲು ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಜನ್ಮಾಂತರದ ಅದೃಷ್ಟ ನಿಮ್ಮನ್ನು ಹೋಲಿಸುತ್ತದೆ ಎಂದು ಹೇಳಬಹುದು. ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುತ್ತದೆ. ಇನ್ನು ಇಂತಹ ಪವಿತ್ರವಾದ ರಥಸಪ್ತಮಿಯಂದು ಕೆಲವು ಕೆಲಸಗಳನ್ನು ಮರೆತು ಕೂಡ ಮಾಡಬಾರದು. ಮುಖ್ಯವಾಗಿ ಈ ದಿನದಂದು ಉಪ್ಪು ತಿನ್ನಬಾರದು. ಅಡುಗೆಯಲ್ಲೂ ಉಪ್ಪನ್ನು ಕೂಡ ಬಳಸಬಾರದು. ಈ ದಿನ ಉಪ್ಪು ತಿನ್ನುವುದರಿಂದ ಜಾತಕದಲ್ಲಿ ಕೆಲವು ದೋಷಗಳು ಏರ್ಪಡುವುದರಿಂದ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಗೆ ಈ ದಿನ ಯಾರ ಮೇಲೆಯೂ ಕೂಡ ಕೋಪವನ್ನು ತೋರಿಸಬಾರದು. ಯಾರೊಂದಿಗೂ ಜಗಳವಾಗಲಿ ವಿವಾದಗಳನ್ನಾಗಲಿ ಮಾಡಿಕೊಳ್ಳಬಾರದು. ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರ ಉಳಿಯಬೇಕು. ರಥಸಪ್ತಮಿಯ ದಿನ ನೀವು ವಿಶೇಷವಾಗಿ ಗಂಡ ಹೆಂಡತಿ ಜಗಳ ಮಾಡುವುದರಿಂದ ಹಲವಾರು ರೀತಿಯ ಕಾಯಿಲೆಗಳು ಅಥವಾ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಬಡತನಕ್ಕೂ ಕೂಡ ದಾರಿ ಮಾಡಿಕೊಡಲಾಗುತ್ತದೆ. ಅದೇ ರೀತಿ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಸೂರ್ಯ ಇರುವವರೆಗೂ ನಿದ್ದೆ ಮಾಡಬಾರದು. ರಥಸಪ್ತಮಿಯ ದಿನ ಸಂಜೆ ಯಾವುದಾದರೂ ಶಿವನ ದೇವಾಲಯಕ್ಕೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿ ಶಿವನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬ ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ನಿಮ್ಮ ಮನೆಯಲ್ಲಿ ಸೂರ್ಯ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ಮನೆಯಲ್ಲಿ ಇದಾಗಲೇ ಸೂರ್ಯ ಯಂತ್ರ ಇದ್ದರೆ ಅದೇ ಭಕ್ತಿಯಿಂದ ಪೂಜಿಸಿ. ಇದರಿಂದ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಈ ದಿನ ಆದಿತ್ಯ ಹೃದಯಂ ಓದಿದರೆ ತುಂಬಾನೇ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಕುಟುಂಬಕ್ಕೆ ಕೆಲ ಕಷ್ಟಗಳು ದೂರವಾಗುತ್ತದೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಎಳ್ಳುಂಡೆಯನ್ನು ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಶುಭ ಸುದ್ದಿಗಳು ಕೇಳಿ ಬರುತ್ತದೆ, ಶುಭ ನಡೆಯುತ್ತದೆ. ರಥಸಪ್ತಮಿಯಂದು ಪ್ರತಿದಿನ ಸೂರ್ಯನ ಕಿರಣಗಳು ಇರುವ ಶಕ್ತಿಗಿಂತ ಹೆಚ್ಚು ಶಕ್ತಿ ಇರುತ್ತದೆ. ಸೂರ್ಯ ದೇವರು ಅವರ ಕಿರಣಗಳ ಮೂಲಕ ತನ್ನ ಭಕ್ತರಿಗೆ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ. ಇದರಿಂದ ವಿಶೇಷವಾಗಿ ಸೂರ್ಯನಿಗೆ ನಮಸ್ಕಾರವನ್ನು ಸಲ್ಲಿಸಿ ಕೆಲವೊಂದಿಷ್ಟು ತಿಳಿಸಿಕೊಟ್ಟಂತಹ ಮಾಹಿತಿಗಳ ಪ್ರಕಾರ ನೀವು ಜೀವನದಲ್ಲಿ ಎಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳಲು ಈ ಒಂದು ಪರಿಹಾರ ತಂತ್ರವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗಲು ಸಾಧ್ಯವಾಗುತ್ತದೆ. ಜಾತಕದ ದೋಷಗಳು ದೂರವಾಗಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.